ಮೈಸೂರು ಜಿಲ್ಲೆ ಹುಣಸೂರು ನಗರದಲ್ಲಿ ಸಿನಿಮೀಯ ರೀತಿಯಲ್ಲಿ ಆದಂತಹ ದರೋಡೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಇವತ್ತು ಎರಡನೇ ದಿನ ನಾನು ಅದೇ ಸ್ಥಳದಲ್ಲಿದ್ದೇನೆ. ನೀವು ನೋಡ್ತಾ ಇರಬಹುದು ಹುಣಸೂರು ನಗರದ ಹೃದಯ ಭಾಗದಲ್ಲಿರುವಂತಹ ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ಸ್ ಈ ಒಂದು ಚಿನ್ನದ ಆಭರಣದ ಅಂಗಡಿಯಲ್ಲಿ ಮಠ ಮಧ್ಯಾಹ್ನ 5 ಜನ ದರೋಡೆಕೋರರು ಅಂಗಡಿಗೆ ನುಗ್ಗಿ ಗನ್ನ ಮುಖಾಂತರ ಸಿಬ್ಬಂದಿಯನ್ನು ಬೆದರಿಸಿ ಅಲ್ಲಿದ್ದಂತಹ ಗ್ರಾಹಕರನ್ನು ಬೆದರಿಸಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನು ಲೂಟಿ ಮಾಡಿ ಇಲ್ಲಿಂದ ಪರಾರಿಯಾಗಿದ್ದಾರೆ. ಸೊ ಪೊಲೀಸರು ಈಗ 5 ತಂಡಗಳನ್ನು ರಚಿಸಿ ಆ ಒಂದು ದರೋಡೆಕೋರರನ್ನು ಬಂಧಿಸಲಿಕ್ಕೆ ಎಲ್ಲ ರೀತಿಯಂಥ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಖಂಡಿತವಾಗಿಯೂ ಮಠ ಮಧ್ಯಾಹ್ನ ನಡೆದಂತಹ ಈ ಒಂದು ದರೋಡೆ ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ. ಯಾಕಂದರೆ ಅಂಗಡಿಗಳು ಬಾಗಿಲಾಕಿದ್ದಂಥ ಸಂದರ್ಭದಲ್ಲಿ ರಾತ್ರಿ ವೇಳೆ ಆ ಒಂದು ಬೀಗವನ್ನು ಮುರಿಯುವಂಥದ್ದು, ಆ ಶಟರನ್ನು ಮೀಟಿ ಒಳಗೆ ಹೋಗಿ ದರೋಡೆ ಮಾಡುವಂಥದ್ದು ಆಗ್ತಾಯಿತ್ತು. ಆದರೆ ಎಲ್ಲರೂ ಇರುವಂಥ ಸಂದರ್ಭದಲ್ಲೇ ಗನ್ನನ್ನು ತೋರಿಸಿ ಈ ರೀತಿ ದರೋಡೆ ಮಾಡಿರುವಂಥದ್ದು ನಿಜಕ್ಕೂ ಸಹ ಪೊಲೀಸರಿಗೆ ಒಂದು ಸವಾಲಾಗಿದೆ. ದರೋಡೆಕೋರರನ್ನು ಹಿಡಿದು ಮಟ್ಟ ಹಾಕಿ ಮುಂದೆ ಈ ರೀತಿ ಘಟನೆ ನಡೆಯದಂತೆ ಎಚ್ಚರ ವಹಿಸಬೇಕಾದಂತಹ ಜವಾಬ್ದಾರಿ ಪೊಲೀಸರ ಮೇಲಿದೆ. ನಿನ್ನೆ ನಡೆದಂಥ ಘಟನೆ ಒಳಭಾಗದಲ್ಲಿದ್ದಂಥ ಸಿಬ್ಬಂದಿಯನ್ನು ಬೆದರಿಸಿದರು. ಅವರು ಮೂಕ ಪ್ರೇಕ್ಷಕರಾಗಿ ನೋಡುವಂಥ ಸ್ಥಿತಿ ನಿರ್ಮಾಣವಾಗಿತ್ತು. ಆ ಸಿಬ್ಬಂದಿ ಈಗ ನಮ್ಮ ಜೊತೆಗಿದ್ದಾರೆ. ಸರ್, ನಿನ್ನೆ ಆಗಿದ್ದೇನು ಅಂತ ಎಷ್ಟೊತ್ತಲಾಗಿದೆ? ನಾವು ಒಳಗಡೆ ಇರಲಿಲ್ಲ ಸರ್, ಇವರು ಒಳಗಡೆ ಇದ್ದರು. ನಾವು ಆಲ್ಮೋಸ್ಟ್ ಬೆಳಗ್ಗೆ 9:30 ಶೋರೂಮ್ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ನಾವು ಒಳಗಡೆ ಬಂದು ಸ್ಟಾಕ್ ಎಲ್ಲ ತೆಗೆದು ಡಿಸ್ಪ್ಲೇ ಎಲ್ಲ ಮಾಡಿದ್ದೀವಿ. ಮಾಡಿದ ತಕ್ಷಣ ನೆಕ್ಸ್ಟು ಕೌಂಟಿಂಗ್ ಎಲ್ಲ ತೆಗೆದು ಎಷ್ಟಿದೆ ಏನು ಸ್ಟಾಕ್ ಎಲ್ಲ ಕೌಂಟಿಂಗ್ ಎಲ್ಲ ಮುಗಿಸಿ ನಂತರ ನಾವು ಫೀಲ್ಡ್ಗೆ ಅಂತ ಹೋದಂಥ ಸಂದರ್ಭದಲ್ಲಿ ಇವ್ರಿಗೆ 2 ಗಂಟೆ ಸಂದರ್ಭದಲ್ಲಿ ಇವ್ರಿಗೆ ಶೋರೂಮ್ ಒಳಗಡೆ ಬಂದಿದ್ದಾರೆ ಅವರು. ನೀವು ಇದ್ದಂಥ ಸಂದರ್ಭದಲ್ಲಿ ಹೇಗೆ ಬಂದ್ರು ಅವರು, ಏನಾಯಿತು? ಸರ್, ನಾವು ಎಂದಿನಂತೆ ನಮ್ಮದು ಶಾಪು 9:30ಗೆ ನಮ್ಮದು ಎಂದಿನಂತೆ ನಮ್ಮದು ಶಾಪ್ ತೆರಿತೀವಿ. ನಾವು ಶಾಪ್ ತೆರೆದು ನಮ್ಮದು ಏನಿದೆ ಆ್ಯಕ್ಟಿವಿಟೀಸ್ ನಮ್ಮದೆಲ್ಲ ಡಿಸ್ಪ್ಲೇ ಹಾಕಿ ನಮ್ಮದೆಲ್ಲ ಆ್ಯಕ್ಟಿವಿಟೀಸ್ ಮಾಡ್ಕೊಂಡು ನಮ್ಮ ಪಾಡ ನಾವು ವ್ಯಾಪಾರ ದೃಷ್ಟಿಕೋನದಲ್ಲಿ ನಾವೇನು ವ್ಯವಹಾರ ಮಾಡಬೇಕು ನಾವು ವ್ಯವಹಾರ ದೃಷ್ಟಿಕೋನದಲ್ಲಿ ನಾವು ಕುಳಿತಿರೋಂಥ ಟೈಮಲ್ಲಿ ನಮ್ಮದು 2 ಗಂಟೆ ಟೈಮಲ್ಲಿ ನಮಗೆ ಮಧ್ಯಾಹ್ನದ ಊಟದ ಸಮಯ. ಆ ಊಟದ ಸಮಯದಲ್ಲಿ ನಾವು 4 ಸಿಬ್ಬಂದಿ ಹೋಗಿ ಊಟವನ್ನು ಮಾಡಿ ಬರ್ತೇವೆ. ಊಟವನ್ನು ಮಾಡಿ ಬಂದು ಒಳಗಡೆ ಬಂದ ತಕ್ಷಣ ನಮ್ಮದು ಮ್ಯಾನೇಜರು ಹೋಗಿ ಅವರು ಊಟಕ್ಕೆ ಅಂತ ಹೋಗ್ತಾರೆ. ಅವರು ಊಟಕ್ಕೆ ಹೋದಂಥ ಟೈಮಲ್ಲಿ ಜಸ್ಟ್ ಅವ್ರು ಹಂಗೆ ಹೋಗ್ತಾರೆ. ಇವರು ನಾವು ಒಳಗಡೆ ಬಂದ ತಕ್ಷಣ ಇಬ್ಬರಾಳು ಸೇಮ್ ಗ್ರಾಹಕರ ರೀತಿ ಒಳಗಡೆ ಒಳಗಡೆ ಎಂಟ್ರಿ ಆದಮೇಲೆ ಜೇಬಿಂದ ರೈಫಲ್ಗಳನ್ನು ತೆಗೆದು ನಮ್ಮನ್ನೆಲ್ಲ ಬೆದರಿಸಿದಾಗ ಒಂದು ಗ್ರಾಹಕರು ನಮ್ಮಲ್ಲಿ ಪರ್ಚೇಸ್ ಮಾಡಲಿಕ್ಕೆ ಅಂದ್ಬಿಟ್ಟು ಕಸ್ಟಮರ್ ಇರ್ತಾರೆ 4-5 ಜನ. ಅವ್ರದ್ದು ಚಿಕ್ಕ ಮಕ್ಕಳುಗಳೆಲ್ಲ ಇರುತ್ತೆ. ಬಟ್ ನಾವು ಅವಾಗ ಅದು ಏನಾರು ಫೈರ್ ಮಾಡ್ತಾರೆ ಏನೋ ಅಂತ ನಾವು ಎಲ್ಲ ತುಂಬ ಬೆದರಿದೋ, ನಾವೆಲ್ಲ ಹೆದರಿ ನಾವು ಕುಳಿತಿದ್ದೋ. ಆ ಟೈಮಲ್ಲಿ ಅವರು ಎಲ್ಲರೂ ನಮ್ಮನ್ನೆಲ್ಲ ಬೈಟ್ ಅಂತ ಹೇಳಿ ಬೆದರಿಸಾದ್ಮೇಲೆ ಇನ್ನೂ 3 ಜನ ಹೆಲ್ಮೆಟ್ ಮತ್ತು ಮಾಸ್ಕ್ ಹಾಕೊಂಡು ಬಂದು ಡೈರೆಕ್ಟ್ ಕೌಂಟರ್ ಒಳಗಡೆ ನುಗ್ಗಿ ಎಲ್ಲ ನಮ್ಮದು ದೊಡ್ಡ ಪ್ರಾಡಕ್ಟ್ಸು, ಲಾಂಗ್ ಸರ, ನೆಕ್ಲೇಸು, ಬ್ಯಾಂಗಲ್ಸು, ಚೈನ್ಸು, ಡೈಮಂಡ್ ಆಭರಣಗಳು ಇದನ್ನೆಲ್ಲ ಟೋಟಲ್ ಆಗಿ ದೋಚಿ ಪರಾರಿಯಾಗಿದ್ದಾರೆ ಸರ್. ಬಂದಂಥವರ ಒಂದು ವೇಷಭೂಷಣಗಳನ್ನ ನೋಡಿದ್ರೆ ಯಾವ ರೀತಿ ಬಟ್ಟೆಗಳನ್ನ ಹಾಕೊಂಡಿದ್ರು, ಮುಖಕ್ಕೆ ಮಾಸ್ಕ್ ಏನಾರು ಹಾಕೊಂಡಿದ್ರು, ಮುಖವನ್ನು ಮುಚ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ರು ಅಥವಾ ಹೇಗಿದ್ರು ಅಂತ? ಸರ್, ಇಬ್ಬರು ಸ್ಟಾರ್ಟಿಂಗ್ ಬಂದು ಒಳಗಡೆ ಎಂಟ್ರಿ ಆದಾಗ ಅವರು ಯಾವುದೇ ಥರದ ಮಾಸ್ಕ್ ಏನೂ ಹಾಕಿರಲಿಲ್ಲ. ಸೇಮ್ ಎಂದಿನಂತೆ ಗ್ರಾಹಕರು ಯಾವ ರೀತಿ ಬರ್ತಾರೆ ಸೇಮ್ ಅದೇ ರೀತಿ ಒಳಗಡೆ ಎಂಟ್ರಿ ಕೊಡ್ತಾರೆ. ಎಂಟ್ರಿ ಕೊಟ್ಟಾಗ ನಾವು ಯಾರನ್ನೂ ಕೂಡ ನಾವು ಇವನು ಕಳ್ಳ ಅಂತ ಡೈರೆಕ್ಟಾಗಿ ಅನಲೈಸ್ ಮಾಡಲಿಕ್ಕಾಗಲ್ಲ. ಯಾಕಂದ್ರೆ ನಾವು ಸರ್ವಿಸ್ ಸೆಂಟ್ರಲ್ಲಿ ಇರ್ತಕ್ಕಂಥವ್ರು. ಅದು ಒಳಗಡೆ ಬಂದ ತಕ್ಷಣ ನಾವೇನು ಮಾಡೋದು, ಅವರು ಕಸ್ಟಮರ್ ಅಂತ ನಾವು ಕೂಡ ಆಗಿದ್ದು. ಅದು ಒಳಗಡೆ ಬಂದ ಮೇಲೆ ಅವರು ಗನ್ನೆಲ್ಲ ತೋರಿಸಿ ನಮ್ಮನ್ನು ಬೆದರಿಸಿ ಫಸ್ಟು ನಮ್ಮನ್ನೆಲ್ಲರನ್ನೂ ಸಿಬ್ಬಂದಿನೆಲ್ಲ ಬೆದರಿಸಾದ್ಮೇಲೆ ಇನ್ನೂ 3 ಜನ ಒಳಗಡೆ ಬಂದು ಹೆಲ್ಮೆಟ್ ಹಾಕೊಂಡು ಮಾಸ್ಕ್ ಹಾಕಿ ಒಳಗಡೆ ಬಂದು ನಮ್ಮದು ಆಭರಣ ಎಲ್ಲ ದೋಚಿ ಕೊನೆಗೆಲ್ಲ ಎಕ್ಸಿಟ್ ಆಗೋಂಥ ಟೈಮಲ್ಲಿ ನಾವು ಹಿಂದೆ ಅವ್ರನ್ನ ಟ್ರೇಸ್ ಮಾಡಲಿಕ್ಕೆ ಅಂತ ಓಡೋಗ್ತೀವಿ. ಆ ಓಡೋದಂಥ ಸಮಯದಲ್ಲಿ ನಾವು ಕಲ್ಲು ಕೂಡ ಬೀಸ್ತೀವಿ. ಅವ್ರಿಗೆ ಕಲ್ಲು ಬೀಸಿದಾಗ ನಮಗೆ ಪಬ್ಲಿಕ್ಕು ಕೂಡ ಸಪೋರ್ಟ್ ಮಾಡೋಣ. ನಾವು ಕಳ್ಳ ಅಂತ ಎಷ್ಟು ಕೂಡ ನಾವಿಲ್ಲಿ ಔಟ್ಸೈಡಲ್ಲಿ ಕೂಡ ನಾವು ಕಿರ್ಚಾಡಿದ್ರೂ ಕೂಡ ನಮಗೆ ಪಬ್ಲಿಕ್ ಕೂಡ ಸಪೋರ್ಟ್ ಮಾಡಲ್ಲ. ಆ ಟೈಮಲ್ಲಿ ಅವರು ಗುಂಡನ್ನ ಕೂಡ ಫೈರ್ ಮಾಡ್ತಾರೆ. ಆ ಫೈರು ಕೂಡ ಬುಲೆಟು ಕೂಡ ಪೊಲೀಸ್ಗೆ ಸಿಕ್ಕಿದೆ. ಅದು ಒರಿಜಿನಲ್ ಬುಲೆಟ್ ಅನ್ನೋದು ಕೂಡ ಸಾಬೀತಾಗಿದೆ ಸರ್. ಈಗ ಅವ್ರು ಬಂದಂಥ ಸಂದರ್ಭದಲ್ಲಿ ನಿಮಗೆ ಚಿನ್ನ ಬೇಕು ಅಂತಾನ ಅಥವಾ ಏನಾದ್ರು ಕಮ್ಯುನಿಕೇಟ್ ಮಾಡಿದ್ರೆ ಯಾರಿಗಾದ್ರು ಅಥವಾ ಏನಾರು ಕೇಳಿದ್ರೆ? ಏನು ಕಮ್ಯುನಿಕೇಟ್ ಮಾಡಿಲ್ಲ. ಡೈರೆಕ್ಟ್ ಒಳಗಡೆ ಬಂದಿದ್ದಾರೆ. ಒಳಗಡೆ ಬಂದು ಆ ಕಡೆ ಈ ಕಡೆ ಸ್ವಲ್ಪ ಅಬ್ಸರ್ವ್ ಮಾಡಿ ಆ ಕಡೆ ಈ ಕಡೆ ನೋಡಿ ತಕ್ಷಣ ಡೈರೆಕ್ಟಾಗಿ ಜೇಬಿಂದ ರಿವಾಲ್ವರ್ಗಳನ್ನು ತೆಗೆದು ನಮಗೆ ಡೈರೆಕ್ಟ್ ಬೆದರಿಸಿದ್ರು ಸರ್. ಅವರು ಯಾವ ಭಾಷೆಯಲ್ಲಿ ಮಾತನಾಡ್ತಾ ಇದ್ರು ಅವರು? ಹಿಂದಿ ಭಾಷೆಯವರು. ಹಿಂದಿ ಬರೀ ಬೈಟ್ ಡೈರೆಕ್ಟಾಗಿ ಬರೀ ಇನ್ನೇನು ಜಾಸ್ತಿ ಮಾತಾಡ್ಕೊತಾ ಇದ್ರು ಅಂತ ಅವ್ರವ್ರು ಪರಸ್ಪರ ಏನು ಮಾತಾಡ್ತಾ ಇರಲಿಲ್ಲ ಸರ್. ಬಟ್ ಅವರವರೇ ಇಬ್ಬರಾಳು ಬಂದು ನಮ್ಮನ್ನೆಲ್ಲ ಬೆದರಿಸಿ ನಮ್ಮನ್ನೆಲ್ಲ ಸ್ಟಿಕನ್ ಮಾಡಿದ್ಮೇಲೆ ಆರಾಮಾಗಿ ಇನ್ನು 3 ಜನ ಬಂದು ಹೆಲ್ಮೆಟ್ ಮತ್ತು ಮಾಸ್ಕ್ ಹಾಕಿ ಡೈರೆಕ್ಟ್ ಕೌಂಟರ್ ಒಳಗಡೆ ಹೋಗಿ ನಮ್ಮದು ಆಭರಣ ಎಲ್ಲ ದೋಚಿದ್ದಾರೆ ಸರ್. ಯಾಕಂದರೆ ಸಿನಿಮಾಗಳಲ್ಲಿ ಮಾತ್ರ ಇಂಥ ದೃಶ್ಯಗಳನ್ನ ನೋಡ್ತೀವಿ. ಬಾಲಿವುಡ್ ರೇಂಜಲ್ಲಿ ಬಂದು ಮುಖವನ್ನು ಸಹ ಮುದ್ದೆ CC ಕ್ಯಾಮ್ರಾದಲ್ಲಿ ಕಾಣ್ತಿದ್ದಾರೆ. ಹೌದೌದು, ನಾವೇನು ಸಿನಿಮಾ ಮಾದರಿಯಲ್ಲಿ ಏನು ನೋಡ್ತಾ ಇದ್ದೋ ಅದನ್ನ ಈಗ ನಾವು ನಮ್ಮಲ್ಲಿ ಲೈವಲ್ಲೇ ಮಾಡಿ ಹೋಗಿದ್ದಾರೆ ಸರ್. ಇದು ಹೇಗಿದ್ದ ಪರಿಸ್ಥಿತಿ ನಿಮಗೆ ಅಂತ ಸರ್? ಎಲ್ರಿಗೂ ಕೂಡ ಇವಾಗ ಜೀವ ಬೆದರಿಕೆ ಅನ್ನೋದು, ಈಗ ಜೀವ ಅನ್ನೋದು ಎಲ್ರಿಗೂ ಇದ್ದೇ ಇರುತ್ತಲ್ಲ ಸರ್. ಈಗ ಅವ್ರ ಹತ್ರ ವೆಪನ್ಸ್ ಇದೆ ಎಲ್ಲರ ಹತ್ರನೂ ಕೂಡ. ಈಗ ಅದು ನಮಗೆ ಒರಿಜಿನಲ್ಲ ಡೂಪ್ಲಿಕೇಟಾ ಈಗ ನಮಗೂ ಅನಲೈಸ್ ಮಾಡ್ಲಿಕ್ಕೆ ನಮ್ಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಈಗ ನಾವು ಡೈರೆಕ್ಟಾಗಿ ಅವನು ಡೂಪ್ಲಿಕೇಟ್ ತಂದಿದ್ದಾನೆ ಅಂತ ನಾವು ಅವನ ಮೇಲೆ ಅಲ್ಲೇ ಮಾಡ್ಲಿಕ್ಕಾಗಲ್ಲ. ಯಾಕಂದ್ರೆ ಗ್ರಾಹಕರು ಕೂಡ ಒಳಗಡೆ ಇದ್ದಾರೆ, ಅವ್ರದ್ದು ಕೂಡ ಮಕ್ಕಳುಗಳೆಲ್ಲ ಇದೆ. ಬಟ್ ಯಾರ ಮೇಲೆ ಏನು ಫೈರ್ ಆಗುತ್ತೋ ಏನಾಗುತ್ತೋ ಆ ದೃಷ್ಟಿಯಲ್ಲಿ ನಾವೇನು ಮಾಡೋದು, ನಾವೆಲ್ಲ ಸ್ಟಿಕನ್ ಹಾಕ್ತಿದ್ದಂಗೆ ಅವ್ರಿಗೆ ಒಂಥರ ದೋಚಲಿಕ್ಕೆ ಇನ್ನೂ ತುಂಬ
ಈಸಿ ಆಯಿತು. ಈಸಿ ಆದಾಗ ಏನು ಮಾಡಿದ್ರು ಒಳಗಡೆ ಬಂದು ನಮ್ಮನ್ನೆಲ್ಲರನ್ನ ಬೆದರಿಸಿ ಎಲ್ಲರಿಗೂ ಕೂಡ ಎಲ್ಲ ಇದು ವೆಪನ್ಸ್ ಹಿಡಿದಿದ್ರಲ್ಲ, ಆಗ ಒಳಗಡೆ ಬಂದು ಆರಾಮಾಗಿ ದೋಚಿ ಆರಾಮಾಗಿ ಪರಾರಿ ಆದರು. ಅದೇ ನಾನು CC ಕ್ಯಾಮ್ರಾದಲ್ಲಿ ನೋಡಿದಾಗ ಅದೇ ಅಚ್ಚರಿ ಆಗುವಂಥದ್ದು. ಒಂದು ಗಾಬರಿ ಆಗಲಿ, ಮುಖದಲ್ಲಿ ಯಾರೋ ಬಂದ್ಬಿಡ್ತಾರೆ ಅಂತ ಭಯ ಆಗಲಿ ಇಲ್ಲ, ಎಲ್ಲವನ್ನೂ ಸಹ ಅದು ಮುಖ್ಯವಾಗಿ ಬೆಲೆ ಬಾಳುವಂತಹ ದೊಡ್ಡ ದೊಡ್ಡ ಆಭರಣಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ರು. ಸರ್ ಅವರು ಬೇರೆ ಕಡೆ ಎಲ್ಲೆಲ್ಲಿ ಅವರು ಎಲ್ಲೆಲ್ಲಿ ರಾಬರಿ ಮಾಡಿದಾರೋ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಅವರು ಇಲ್ಲಿ ಬಂದಿದ್ದ ಲೆಕ್ಕಾಚಾರ ಅವರು ಬಂದು ರಾಬರಿ ಮಾಡಿರೋ ನೋಡಿದ್ರೆ ಅವರು ತುಂಬ ದೊಡ್ಡ ತಂಡನೇ, ದೊಡ್ಡ ಕೈವಾಡನೇ ಇದೆ ಅನ್ಸುತ್ತೆ ಸರ್. ಅವರು ದೊಡ್ಡ ರಾಬರಿನೇ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಇದು ನಮಗೆ ಪೊಲೀಸು ಸಹಕರಿಸಿ ಅದು ನಮ್ಮದೇನು ಪ್ರಾಡಕ್ಟ್ಸ್ ಎಲ್ಲ ಹೋಗಿದೆ ಅದು ನಮಗೆಲ್ಲ ತಲುಪಿಸೋಂಥ ವ್ಯವಸ್ಥೆನ ಪೊಲೀಸ್ಗೆ ನಾವು ಕೇಳ್ಕೊಂತೀವಿ. ಅದು ಒಳಗಡೆ ಬಂದಾಗ ಏನೋ ವಾರ್ನ್ ಮಾಡಿದ್ರಾ, ಏನಾದ್ರು ನೀವೇನಾದ್ರು ಮಾಡಿದ್ರೆ ನಿಮಗೆ ಶೂಟ್ ಮಾಡ್ತೀವಿ ಅಥವಾ ಈ ಥರ ವಾರ್ನ್ ಮಾಡಿದ್ರ? ಡೈರೆಕ್ಟ್ ಸರ್ ನಮ್ಮ ಬತ್ತಿದಂಗೆ ಡೈರೆಕ್ಟ್ ವೆಪನ್ಸ್ ತೋರಿಸಿ ಬೈಟ್ ಅಂತ. ಆವಾಗ ನಾನು ನನಗೇನೆ ಕೂಡ ಫಸ್ಟ್ ಬಂದು ನನಗೇನೆ ಅವರು ವೆಪನ್ಸ್ ಹಿಡ್ದಿದ್ದು. ವೆಪನ್ಸ್ ಹಿಡಿದಾಗ ಅವರು 3 times ಹೇಳ್ತಾರೆ ಬೈಟ್ ಅಂತ. ಆಗ ನಾನು ಕೂರ್ಲಿಕ್ಕೆ ಹೋಗಲ್ಲ. ಆ ಕೂರ್ಲಿಕ್ಕೆ ಹೋದಂಥ ಟೈಮಲ್ಲಿ ಏನು ಮಾಡ್ತಾರೆ, ಕೈ ಎತ್ತಾರೆ. ನಮ್ಮದು ಕೂಡ CCTVಲೇ ರೆಕಾರ್ಡಿಂಗ್ ಇದೆ. ಕೈ ಎತ್ತಿ ನನ್ನ ಮೇಲೆ ಹೊಡಿಲಿಕ್ಕೆ ಟ್ರೈ ಮಾಡಿದಾಗ ನಾನೇನು ಮಾಡ್ತೀನಿ, ಅವಾಗ ಕಸ್ಟಮರು ಮಕ್ಕಳೆಲ್ಲ ಇರ್ತಾರಲ್ಲ, ಆಗ ನಾನು ಕೂಡ ಬೆದರಿ ನಾನು ಎದುರಿ ಕೆಳಗಡೆ ಕೂರ್ತೀನಿ. ಕೆಳಗಡೆ ಕೂತಾಗ ನಮ್ಮ ಸಿಬ್ಬಂದಿ ಎಲ್ಲ ಆಗಾಗ ಅಲ್ಲಲ್ಲಿ ಎಲ್ಲ ಸ್ಟಿಕ್ಕನ್ ಹಾಕ್ತಾರೆ. ಆಗ ಎಲ್ಲ